ಕೇಳ್ತೀನಿ. ಒಂದು ಮುದ್ದು ಕೊಟ್ಬಿಟ್ಟು ಹೋಗು, ಎನರ್ಜಿ ಬರುತ್ತೆ. ಅದಾ ಬಂದ್ಬಿಟ್ಟು ಕೊಡ್ಲಾ? ಹಿಂಗೆಲ್ಲ ಕೇಳೋ ಆಸಂಗಿಲ್ಲ ನೀವು. ಇರು, ನಾನು ಕಿತ್ಕೋತೀನಿ. ಈಗ ಹೋಗು, ಎನರ್ಜಿ ಬಂತು. ಹುಷಾರು ಅಜ್ಮನು, ನಿಮಗೆ ತುಂಬಾ ನಿದ್ದೆ ಬಂದಿದೆ ಅನ್ಸುತ್ತೆ. ಬನ್ನಿ ಮಲ್ಗೋಣ. ಹಾಲಲ್ಲಿ ಮಲಗಿದ್ದಾರೆ. ನಾನು ಕರ್ಕೊಂಡು ಹೋಗ್ತೀನಿ. ಮಜ್ಜಿಗೆ ಬೇಕು ಅಣ್ಣ. ನಿಜವಾಗ್ಲೂ ಜಗಳಗಟ್ಟಿದ್ರು ಈ ಥರ ಕಡಕ್ಕಾಗಿ ಲುಕ್ ಕೊಡ್ತಾ ಇದೆಯಾ ಅಂತಂದ್ರೆ ಏನು ಜಗಳ ಗಂಟಿ ದುರ್ಗ ನದಿ ಡೌಟೇ ಬೇಡ. ಆದ್ರೆ ನಿನ್ನೆ ಇಷ್ಟಿದ್ದೆ, ಇಷ್ಟುದಾಗಿದ್ಯಾ ನನಗಿಂತ ಉತ್ತರ ಹಿಂಗಾದ್ರೆ ನೀನು ನನ್ನಿಂತ ಕುಳ್ಳಿತಾನೆ ಇದ್ದಿದ್ದು. ಒಂದು ನೈಟಲ್ಲಿ ನನ್ಗಿಂತ ಎತ್ತರ. ಯಾವ ಕಷಾಯ ಕುಡ್ದೆ? ಕಷಾಯ ಅಂತ ಹೊಸು ಕುಡ್ಕೊಂಡ್ ಬಂದಿರೋರು ನೀವು ನನ್ನಂಗೆ ಕೇಳಿದ್ರೆ ನಾನು ಕುಡ್ದಿದ್ದೀನ? ಚಾನ್ಸೇ ಇಲ್ಲ, ಇಟ್ಸ್ ಇಂಪಾಸಿಬಲ್. ಹೌದೌದು, ಕುಡಿದೇನೆ ಹೀಗೆಲ್ಲ ಆಡ್ತಿದ್ದೀರಾ. ಹೊಸು ನಿಮ್ಮ ಅವತಾರ ನೋಡ್ಕೊಂಡಿದ್ದೀರಾ? ಯಾವ ಥರನ? ಏನಾಗಿದೆ ನನಗೆ? ಚೆನ್ನಾಗೇ ಇದ್ದೀನಲ್ಲ. ಹೌದು, ತುಂಬಾ ಚೆನ್ನಾಗಿದ್ದೀರಾ. ಈಗ ನಾನು ಹೋಗೋ ದಾರಿಗೆ ಯಾಕೆ ಅಡ್ಡ ನಿಂತಿರೋದು? ದಾರಿ ಬಿಡಿ.
ಅಂತ ಕೆಲಸ ಮಾಡ್ತೀರಾ ಮೇಡಮ್ರೆ? ಅಲ್ಲ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೋದಾ? ಮೊದಲು ಇದನ್ನೆಲ್ಲ ಎತ್ತಡಿ. ಸಿದ್ದು ಅವರೇ, ಏನು ಮಾಡ್ತಿದ್ದೀರಾ? ಅತ್ತೆ ಬಂದು ಅಡುಗೆ ಆಯ್ತಾ ಅಂತ ಕೇಳಿದ್ರೆ ನಾನು ಏನು ಹೇಳಿ? ಏನು ಹೇಳಿ ಅಂತ ನನ್ನ ಕೇಳಿದ್ರೆ ಹಿಂಗೆ ಹೇಳಿ, ನನ್ನ ಗಂಡ ಕೆಲಸ ಮಾಡ್ಬೇಡ ಅಂತ ಹೇಳ್ದ ಅಂತ ಹೇಳಿ. ಸಿದ್ದು ಅವರೇ, ಹಾಗೆಲ್ಲ ಹೇಳಿದ್ರೆ ಅತ್ತೆ ನನ್ನ ಮೇಲೆ ಕೋಪ ಮಾಡ್ಕೋತಾರೆ ಅಷ್ಟೇ. ನಾನು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಬರ್ತೀನಿ, ನೀವು ಹೋಗಿ. ಅಲ್ಲ ಮೇಡಮ್ರೆ, ನೀವು ಯಾವಾಗಲೂ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ಕೊತಿದ್ರೆ ನನ್ನ ಗಮನಿಸ್ಕೊಳ್ಳೋದು ಯಾವಾಗ ಅಂತ. ಅಂದರೆ ನೋಡಿ, ಎಷ್ಟೊಂದು ಕೆಲಸ ಮಾಡಿ ಮಾಡಿ ಒಳ್ಳೆ ಜಾಮೂನ್ ಥರ ನೈಸಾಗಿದ್ದಿದ್ದು ನಿಮ್ಮ ಕೈ ಎಷ್ಟು ಹೊರಟಾಗ್ಬಿಟ್ಟದೆ ಅಂತ. ಸಿದ್ದು ಅವರೇ, ಹೀಗೆಲ್ಲ ನೈಸಾಗಿ ಮಾತಾಡಿ ನನಗೆ ಐಸಿಡಕ್ಕೆ ನೋಡಬೇಡಿ. ನಾನು ಕೆಲಸ ಮುಗಿಸ್ಕೊಂಡು ಬರ್ತೀನಿ, ನೀವು ಮೊದಲು ಹೋಗಿ ಇಲ್ಲಿಂದ. ಮೇಡಮ್ ಅವರೇ, ಸಿದ್ದು ಅವರೇ, ನಾನು ನಿಮ್ಮನ್ನು ಮದುವೆ ಆಗಿದ್ದು ಹೋಗೋದಕ್ಕಲ್ಲ ಮೇಡಮ್ ಅವರೇ, ಹಿಂಗೆ ಗಟ್ಟಿಯಾಗಿ ತಪ್ಕೊಳ್ಳೋದಕ್ಕೆ. ಸಿದ್ದು ಅವರೇ, ಏನು ಮಾಡ್ತಿದ್ದೀರಾ? ಯಾರಾದರೂ ನೋಡಿದ್ರೆ? ನೋಡ್ಲಿ ಬಿಡಿ, ಗಂಡ ಹೆಂಡತಿ ಅನ್ನೋದೇ ಹಿಂಗೆ ತಾನೇ ಇರೋದು. ನೋಡಿ, ಈಗ ನನಗೆ ಕೊಟ್ಟರೆ ನಾನು ಹಿಂದೆ ಹೋಗ್ತೀನಿ, ಇಲ್ಲಾಂದರೆ ಬಿಡ್ತೀನಿ. ಏನು ಕೊಡಬೇಕು? ಸಿದ್ದು ಅವರೇ, ನನಗೆ ಕೆಲಸ ಇದೆ, ನಾನು ಮುಗಿಸ್ಕೊಂಡು ಬರ್ತೀನಿ. ನೀವು ಇವಾಗ ಹೋಗಲಿಲ್ಲ ಅಂದರೆ ನಿಮ್ಮ ಕೈಯಲ್ಲಿ ಏನಿದೆ ಗೊತ್ತಲ್ವಾ? ಏನದೆ? ನನ್ನ ಕೈಯಲ್ಲಿ ಜಾದು ಅದೆ. ಸಿದ್ದು ಅವರೇ, ಕುಡಿ. ಸಿದ್ದು ಅವರೇ, ಒಂದು ನಿಮಿಷ ನನ್ನ ಮಾತಿಗೆ. ಸಿದ್ದು ಅವರೇ, ನೀವು ಹಿಂಗೆ ಹೋಗ್ಬಿಟ್ರೆ ನಾನು ಬಿಟ್ಬಿಡ್ತೀನಾ? ಯಾಕೆ ಸ್ವಲ್ಪ ಕಣ್ಣು ಮುಚ್ಕೊಂಡಿದ್ದೀರಾ? ನನ್ನನ್ನು ನೋಡಿಲ್ವಾ? ಅದು ಉಸಿರಾಡಕ್ಕಾಗ್ತಿಲ್ಲ. ನೀವು ಬಿಟ್ಟರೆ ಉಸಿರಾಡ್ತೀನಿ. ಉಸಿರಾಡಕ್ಕಾಗ್ತಿರಲಿಲ್ಲ. ಈ ಮುದ್ದಾದ ಮುಖ ನೋಡ್ತಿದ್ರೆ ಪ್ರಪಂಚನೇ ಮರ್ತು ಹೋಗ್ತಿದೆ. ಎಷ್ಟು ಅಂದವಾಗಿದ್ದೀರಾ ಮೇಡಮ್ ನೀವು. ನಿಮ್ಮ ಅಂದನ ಹೊಗಳಕ್ಕೆ ಅಪ್ಸರೆ ಅನ್ನೋ ಪದನೂ ಚಿಕ್ಕದು ಅನ್ಸುತ್ತೆ. ಈಗ ನೀನು ಯಾಕೆ ನನ್ನ ನೋಡ್ತಿದ್ಯಾ? ನೀವೇ ನೋಡಿ ಅಂತ ಹೇಳಿದ್ರಲ್ಲ ಮೇಡಮ್. ಮೇಡಮ್ಮ, ಸುಬ್ಬು, ಈಗ ನೀನು ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ್ಯಾ? ನಾನು ನಿನ್ನ ಹೆಂಡತಿ ಆಗಿದ್ದೀನಿ. ಇನ್ಮೇಲಾದರೂ ಶ್ರಾವಣಿ ಅಂತ ಕರೀಬೋದಲ್ವಾ? ಮೇಡಮ್, ನಾನಿನ್ನ ಕಷ್ಟ ಆಗುತ್ತೆ. ಏನು ಕಷ್ಟ ಆಗುತ್ತೆ? ಏನಿಲ್ಲ. ಮತ್ತೆ ಕರೀ ಶ್ರಾವಣಿ ಅಂತ. ಕರಿತೀನಿ ಮೇಡಮ್. ಶ್ರಾವಣಿ ಮೇಡಮ್, ಆಗಲ್ಲ, ಬಿಟ್ಬಿಡಿ ಮೇಡಮ್. ಬಿಡಿ ಮೇಡಮ್. ಇರೋಕ್ಕಲ್ಲ ನಿನ್ನ ಕಟ್ಕೊಂಡಿರೋದು. ನನಗೆ ಒಂಥರ ಆಗ್ತಿದೆ. ಈಗ ನನ್ನ ಹೆಸರು ಹೇಳಲೇಬೇಕು, ಇಲ್ಲಾಂದರೆ ನಿನ್ನಿಂದ ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ. ನಿಮ್ಮಿಂದ ತಪ್ಪಿಸ್ಕೊಳ್ಳೋ ಆಸೆನೂ ಇಲ್ಲ ಮೇಡಮ್ ನನಗೆ. ನಾನು ಯಾವತ್ತೋ ನಿಮ್ಮ ಪ್ರೀತಿಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ನನ್ನ ಹೆಸರು ಕರೆಯಲ್ವಾ? ಕರಿತೀನಿ. ಶ್ರಾವಣಿ, ಇನ್ನೊಂದ್ಸಲ ಕರಿ. ಶ್ರಾವಣಿ,
ಶ್ರವಣಿ ಹೆದರಿಸ್ತಿರಲ್ಲ ಸರ್. ಹೋಗೋಣವಾ? ಹಾಗೆ ಉಟ್ಟು ನೀವೆಲ್ ಕರೆದ್ರು ನಿಮ್ ಜೊತೆ ನಾನು ಬರೋದು. ನಮ್ಮ ಕೆಲಸನ ಇವರೇ ಸುಲಭ ಮಾಡಿಸ್ತಾರೆ ಕಣ್ರು. ಹೂಣ ಅವ್ರು ನೀರೊಳಗಡೆ ಸತ್ತರೆ ನಮ್ಮ ಪಾಪ ತಟ್ಟೋದಾದ್ರು ತಪ್ಪುತ್ತೆ. ನನ್ನನ್ನು ಬೀಳ್ಸಲ್ಲ ತಾನೆ? ಯಾಕ್ರಿ ಭಯ ಪಡ್ತೀರಾ? ನನ್ಗೇನ್ ಬಾಯಲ್ಲಪ್ಪ. ನಾನು ಬಿದ್ರು ನಿಮ್ಮನ್ನ ಹಿಡ್ಕೊಂಡೇ ಬೀಳ್ತೀನಿ. ಸರ್ ಪುಟ್ಟಾಗ ನಿಲ್ಸಿ ಸರ್, ನಟ್ಟೆ ನೋವು ಸರ್. ಈಗ ನಾವಿಬ್ರು ಕುದುರೆ ಮೇಲೆ ಕುಚ್ಕೊಂಡು ಆಕಾಶಲ್ಲಿ ಹಾರ್ಕೊಂಡು ಹಾಡು ಹೇಳ್ಕೊಂಡು ಹೋಗ್ತಾ ಇದೀವಿ.